ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಥ್ಯಾಂಕ್ಸ್ ಹೇಳ್ತಾ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನನ್ನ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದಾಗಲೇ 6:30 ಆಗಿದೆ. ಫಸ್ಟು ಟಿಫನ್ಗೆ ರೆಡಿ ಮಾಡ್ಕೋಣ ಅಂತ. ಸೊ ಇವತ್ತಿನ ವೀಡಿಯೋ ಲಾಗ್ ಏನಾಗಿರುತ್ತೆ ಅಂತ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಟಿಫನ್ ರೆಡಿ ಆಯಿತು, ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಟಿಫನ್ ರೆಡಿ ಮಾಡಿ ಪಾಪುಗೆ ಟಿಫನ್ ತಿನ್ನಿಸಿ ನಾನು ಕೂಡ ಟಿಫನ್ ತಿಂದೆ. ಸೊ ಈಗ ಹೊರಡಬೇಕು. ನಾನು ಔಟ್ಫಿಟ್ ಬಂದು ಜೀನ್ಸು ಮತ್ತು ಟಿ ಶರ್ಟ್ ವೇರ್ ಮಾಡಿದ್ದೀನಿ. ಈಗ ಬಸ್ಗೆ ಹೊರಡಬೇಕು. ಕಾಲೇಜ್ ಹತ್ರ ಬಂದು ಎಷ್ಟು ಬೇಕೋ ಅಷ್ಟು ಲಗೇಜ್ ಬ್ಯಾಗ್ ಸಿಂಪಲಾಗಿ ಎತ್ಕೊಂಡು ಇನ್ನು ಜಾಸ್ತಿ ಇರೋ ಲಗೇಜ್ನೆಲ್ಲ ಈ ರ್ಯಾಕಲ್ಲಿ ಇಟ್ಟಿದ್ದೀವಿ. ಬನ್ನಿ ಇವ್ರು ಏನು ಮಾಡ್ತಾರೆ ತೋರಿಸ್ತೀನಿ. ಮುಗಿದು ಇಲ್ಲಿ ಬಂದು ನೇಲ್ ಪಾಲಿಶ್ ಹಾಕೋತವ್ರೆ ಇವರು. ಸುಮಾ, ನೇಲ್ ಪಾಲಿಶ್ ನಾನೇ ತಂದಿದ್ದು, ಇವ್ರು ನನಗೆ ಆಗ್ತಾಯಿಲ್ಲ, ಬರೀ ಇವರೇ ಹಾಕೋತವ್ರೆ. ನನಗೂ ಹಾಕ್ರೆ ಒಂಚೂರು. ಫೋನ್ ಇಟ್ಬಿಟ್ಟು ನೇಲ್ ಪಾಲಿಶ್ ಇಸ್ಕೊಂಡು ನಾನು ಹಾಕೋತಾ ಇದ್ದೆ. ಸೊ ನನಗೆ ಗೊತ್ತಿದ್ದಾಗ ನಾನು ನೇಲ್ ಪಾಲಿಶ್ ಹಾಕೋಬೇಕಾದ್ರೆ ವೀಡಿಯೋ ಮಾಡಿದ್ದಾರೆ ಇವರು. ಫೈನಲಿ ಎಲ್ಲರೂ ಬಂದರು. ಸೊ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ. ಸೊ ಏನಕ್ಕೆ ಏನು ಅಂತ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ, ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ. ಸೊ ಮ್ಯಾಮ್ ಬಂದು ನಮಗೂ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ, ಎಲ್ಲರೂ ಫೋಟೋಸ್ ಇದ್ದಾರೆ 2025. ಸೊ ಇಬ್ರು ಬರ್ತಿಲ್ಲ, ಇವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಗೆ ಹ್ಯಾಪಿ ಜರ್ನಿ ಹೇಳೋ. ಹ್ಯಾಪಿ ಜರ್ನಿ. ಇವರೆಲ್ಲ ಸೀಟ್ ಇಟ್ಕೊಳ್ಳೋಕ್ಕೋಸ್ಕರ ಯಾವ ರೇಂಜ್ಗೆ ಹೊಡ್ತಿದ್ದಾರೆ ನೋಡಿ. ನಡ್ಕೊಂಡು ಬಸ್ ಹತ್ರ ಬಂದೆ. ಅಷ್ಟರಲ್ಲಿ ಆಂಟಿ ಎಲ್ಲ ಪೂಜೆ ಮಾಡಿದ್ರು. ಹೋಗಿ ಎಲ್ಲರೂ ಸೀಟ್ ಇಟ್ಕೊಂಡು ವಿಂಡೋ ಸೀಟ್ಗೋಸ್ಕರ ನಾನು ಕಿತ್ತಾಡ್ಕೊಂಡು ಸೀಟ್ಗಳನ್ನ ಬೇಗ ಓಡೋಗಿ ಇಟ್ಕೊಂಡಿದ್ರು. ಸೊ ನನಗೊಂದು ಸೀಟ್ ಹಿಡಿದಿರೋ ಹೋಗಿ ನಾನು ಆರಾಮ್ಸೆ ಕೂತ್ಕೊಂಡೆ. ಆಮೇಲೆ ಇವ್ರ ಕೈಲೆಲ್ಲ ಒಂದು ಹಾಯ್ ಹೇಳಿಸ್ಕೊಂಡು, ಸೊ ಎಲ್ಲರ ಕೈಲೂ ಹಾಯ್ ಹೇಳಿಸ್ಕೊಂಡು ನಮ್ಮ ಮೈಸೂರು ಜರ್ನಿಗೆ ಬಿಡದಿಟ್ಟು ಮೈಸೂರು ಜರ್ನಿನ ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡ್ದೋ. ಸೊ ಎಲ್ಲರೂ ಹತ್ರದಿಂದ ಒಂದು ಹಾಯ್ ಎಲ್ಲ ಹೇಳಿಸ್ಕೊಂಡು, ಗರ್ಲ್ಸ್ ಎಲ್ಲ ಮುಂದೆ ಕೂತಿದ್ದೋ, ಬಾಯ್ಸ್ ಎಲ್ಲ ಹಿಂದೆ ಕೂತಿದ್ದೋ. ಇವನು ಸಮರ್ಥ ನನ್ನ ಝೂಮ್ ಮಾಡಿ ತೋರ್ಸಕ್ಕ ಅಂತ ಹೇಳ್ತಿದ್ದ. ಸೊ ಅವನು ಕೂಡ ತೋರಿಸ್ಕೊಂಡು ನಮ್ಮ ಮೈಕ್ಳು ಕಾಲು ಗಂಟೆ ಇದು ಹೆಂಗೆ ಕೂತಿರೋ ಅಯ್ಯೋ ಬರೋ ಗಂಟೆ. ಆಮೇಲೆ ಏನು ಸಾಂಗ್ ಹಾಕ್ಸ್ಕೊಂಡು ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಮೈಸೂರು ಕಡೆ ಹೋಗ್ತೀವಿ. ನಾವು ಯಾಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂದರೆ 2025 ಯುವ ಸಂಭ್ರಮಕ್ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೋಸ್ಕರ ನಮ್ಮ ಕಾಲೇಜಿಂದ ನಾವೆಲ್ಲ ಹೋಗ್ತಿದ್ದೋ. ಸೊ ನಾನು ಹೋಗ್ಬೇಕಾದ್ರೆ ಹಂಗೆ ಡ್ಯಾನ್ಸ್ ಎಲ್ಲ ಆಡಿ ಸ್ವಲ್ಪ ಸುಸ್ತಾಗಿ ಟಿಫನ್ ಕೂಡ ಮಾಡಿರಲಿಲ್ಲ. ಬಾಕ್ಸ್ಗಳು ತೊಗೊಂಡೋಗಿದ್ವಲ್ಲ ಅದೆಲ್ಲ ಶೇರಿಂಗಲ್ಲಿ ಎಲ್ಲರೂ ಕೂಡ ತಿನ್ಕೊಂಡು, ನಾನು ತಿನ್ಸೋದಕ್ಕೆ ಕಷ್ಟ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಬಾಕ್ಸ್ ಅವ್ರ ಕಡೆ ತಿನ್ಸ್ಕೊತಾ ಇದ್ದೆ. ಸೊ ಫೈನಲಿ ಅಂತೂ ಇಂತೂ ಮೈಸೂರಿಗೆ ಬಂದು ತಲುಪಿದ್ವಿ. ಹೇಗಾಗಿದ್ದೀವಿ ನೋಡಿ, ಹೇಗಿದ್ದವ್ರು ಹೇಗಾಗಿದ್ದೀವಿ ಮಾರ್ನಿಂಗಿಂದ ಈಗ. ಸೊ ಅಷ್ಟಲ್ಲಿ ನಮ್ಮ ಮ್ಯಾಮ್ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಂದು ನಮ್ಮದು 26 ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಯುವ ಸಂಭ್ರಮಕ್ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋಕೆ ಹೋಗಿದ್ದು. ಫೈನಲಿ ಮೈಸೂರು ರೀಚ್ ಆದೋ. ಗಾಡೀಲಿ ಮತ್ತು ಬಸ್ನ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಯಾರ್ಯಾರು ಲಂಚ್ ಮಾಡಿದ್ವೋ ಲಂಚ್ ಮಾಡ್ಕೋತಾ ಇದ್ದಾರೆ. ನಾವು ಆಲ್ಮೋಸ್ಟ್ ಎಲ್ಲ ಬಸ್ಸಲ್ಲಿ ಲಂಚ್ ಮಾಡಿಕೊಂಡು ಬೇರೆ ಕಾಲೇಜಿಗೆ ಬಂದು ಒಂದೊಂದ್ಸರಿ ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಡ್ಯಾನ್ಸ್ನ. ಸ್ವಲ್ಪ ಹೊತ್ತು ಕೂತಿದ್ದು ಹೇಗೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ, ಹೇಗೆಲ್ಲ ರೆಡಿ ಮಾಡ್ತಿದ್ದಾರೆ ಸ್ಟೇಜ್ ಹತ್ರ ನೋಡ್ಕೊಂಬರೋಣ ಅಂತ ನಮ್ಮ ಸರ್ ಜೊತೆಲಿ ಹೋದು. ಇದೇ ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೋಗಿದ್ದು. ನೋಡ್ತಿರ್ಬೋದು ಎಷ್ಟು ದೊಡ್ಡದು ಗ್ರೌಂಡ್ ಇದೆ ಅಂತ. ಅಲ್ಲಿ ಕೆಳಗಡೆ ಸ್ಟೇಜ್ ಹಾಕಿದ್ದಾರೆ. ಸೊ ಸರಿ ಹೋಗೋಣ ಸ್ಟೇಜ್ ಹತ್ರ ಅಂತ ಅಂದ್ಬಿಟ್ಟು ಕೆಳಗಡೆಯಿಂದ ಹೋದ್ವಿ. ಅಲ್ಲಿ ವೀಡಿಯೋ ಮಾಡ್ಕೊಬೇಕಾದ್ರೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸ್ಟೇಜೆಲ್ಲ ಇನ್ನೂ ಡೆಕೋರೇಷನ್ ಮಾಡ್ತಿದ್ರು. ಸೊ ವೀಡಿಯೋ ಮಾಡ್ಕೊಂಡಿಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು. ನಾನು ಅಷ್ಟಲ್ಲಿ ಟೈಮ್ ಕೂಡ ಆಗಿತ್ತು. ನಮ್ಮ ಕೊರಿಯೋಗ್ರಾಫರ್ ಸರ್ ಕೂಡ ಬಂದಿದ್ದರು, ಕಾಸ್ಟ್ಯೂಮ್ ಕೂಡ ತಂದಿದ್ದರು. ಹೋಗಿ ಬೇಗ ಕಾಸ್ಟ್ಯೂಮ್ ಇಸ್ಕೊಂಡು ನಾವು ಕೂಡ ರೆಡಿ ಆದ್ವಿ. ಇನ್ನೂ ರೆಡಿ ಆಗ್ತಾಯಿದ್ರು. ಕೆಲವರು ರೆಡಿ ಆಗಿಬಿಟ್ಟು ಫೋಟೋಸ್ ತೊಗೋತಾಯಿದ್ರು, ಕೆಲವರು ರೀಲ್ಸ್ ಮಾಡ್ತಾಯಿದ್ರು, ವೀಡಿಯೋಸ್ ಮಾಡ್ಕೋತಾಯಿದ್ರು. ರೆಡ್ ಆ್ಯಂಡ್ ರೆಡ್ಡು ಚೆನ್ನಾಗಿ ಕಾಣಿಸ್ತೈತಲ್ವ ಕಾಸ್ಟ್ಯೂಮು. ನಮಗಂತೂ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಯಿತು. ದೆನ್ ಲೈಟಿಂಗ್ಸ್ಗೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಚೆನ್ನಾಗಿತ್ತು ಈ ಕಾಸ್ಟ್ಯೂಮ್ ಅಂತ. ನನ್ನ ಪರ್ಸ್ನಲಿ ಈ ಕಾಸ್ಟ್ಯೂಮ್ ಇಷ್ಟ ಆಯಿತು. ದೆನ್ ಇವರೆಲ್ಲ ನನ್ನ ಲಾಗುಗೆ ಏನೋ ಹೇಳ್ತಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ನೀವೇ ನೋಡಿ. ದೆನ್ ಎಲ್ಲರೂ ರೆಡಿ ಆದಮೇಲೆ ಒಂದು ವಿಡಿಯೋ ಫೋಟೋ ತೊಗೊಂಡು ದೆನ್ ನಮ್ಮದು ಟೈಮ್ ಬಂತು. ಸೊ ನಾವು ಕೂಡ ಹೋಗಿ ಡ್ಯಾನ್ಸ್ ಕೊಟ್ಟು. ಸೊ ಇವ್ರು ನಮ್ಮ ಕೊರಿಯೋಗ್ರಾಫರು, ಇವರೇ ನಮ್ಮ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು. ಸರ್ ಹೇಳಿ ಸರ್. ಫೈನಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು ಈ ನೆನಪಿನ ಕಾಣಿಕೆ ನಮ್ಮ ಕಾಲೇಜ್ ತೊಗೊಂಡು ನಮ್ಮದು ಡ್ಯಾನ್ಸ್ 7 o'clock ಇದ್ದಿದ್ದು. ಬಟ್ ಕಾರಣಾಂತರವಾಗಿ 10 ಕಾಲೇಜ್ ರೆಡಿ ಇಲ್ಲ ಅಂದ್ಬಿಟ್ಟು 6 o'clockಗೆ ನಮ್ಮ ಪರ್ಫಾರ್ಮೆನ್ಸ್ ಕೊಟ್ಟಿಬಿಟ್ರು. ಸೊ ಇವ್ರು ಲಕ್ಷ್ಮೀ ಶ್ರೀನಿವಾಸ ಸೀರಿಯಲ್ನ ಚಂದನ ಅವ್ರನ್ನ ಕರೆಸಿದ್ರು. ಸೊ ಅವ್ರನ್ನೂ ಹತ್ತಿರದಿಂದ ನೋಡ್ದು. ದೆನ್ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ತುಂಬ ಫುಲ್ಲು, ಅದು ತುಂಬ ಗ್ಯಾಪೇ ಇಲ್ವೇನೋ ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ರು.
ದೆನ್ ಅದೆಲ್ಲ ನೋಡಿಕೊಂಡು ಟೈಮ್ ಬಂದಾಗಲೇ 8 ಆಗಿತ್ತು. ನಾವು ಬಸ್ ಹತ್ರ ಬಂದು ಊಟ ಮಾಡಿ ಒಂದು 8:30ಗೆಲ್ಲ ಮೈಸೂರನ್ನ ಬಿಟ್ವಿ. ಸೊ ಬಸ್ಸಲ್ಲಿ ಬರ್ತಾ ಇನ್ನು ಸುಮ್ಮನೆ ಬರೋದಕ್ಕಾಗುತ್ತಾ, ಮತ್ತೆ ಸಾಂಗು ಮತ್ತೆ ಡ್ಯಾನ್ಸು ಫುಲ್ಲು ಎಂಜಾಯ್ ಅಂತ ಹೇಳ್ಬೋದು. ಬಟ್ ಇವ್ರದ್ದೆಲ್ಲ ಎನರ್ಜಿ ಹೇಗಿತ್ತು ಅಂತಂದರೆ ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ನಾನು ಸ್ವಲ್ಪ ಹೊತ್ತು ನೋಡಿದೆ. ಆಮೇಲೆ ಹೋಗಿ ಆರಾಮ್ಸೆ ಸೀಟಲ್ಲಿ ನೀವು ಆಡ್ಕೊಳ್ರಿ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ಫೈನಲಿ ಇವಾಗ ಸಂಭ್ರಮ ಈ ಥರ ಇತ್ತು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ಇಯರ್ ಕಾಲೇಜ್ ಹತ್ರ ಬಂದು ಸೊ ಎಲ್ಲ ಬಸ್ಸಿಂದ ಎಳೀತಾ ಇದ್ರು. ನಾನು ಅವಾಗ ಈ ಥರ ಫೋಟೋ ತಗೋತಾ ಇದ್ದೆ. ಫ್ರೆಂಡ್ಸ್ ದಸರಾದೆಲ್ಲ ಆಡ್ಬಿಟ್ಟು ಯಾರು ಬಂದಿದ್ದೀವಿ ಕಾಲೇಜ್ಗೆ ಮಲಿಕೋತೀವಿ ಬೆಳಿಗ್ಗೆ ಅಂತ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದನ್ನೆಲ್ಲ ಇವರೇ ಹೇಳ್ಬಿಟ್ಟು 2025 ಸಂಭ್ರಮ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ತುಂಬ ಖುಷಿ ಆಯಿತು. ಮಸ್ತಾಗಿ ಡ್ಯಾನ್ಸ್ ಆಡಿದ್ವಿ ಎಲ್ಲರೂ ಅಂತ ಹೇಳ್ಬೋದು. ನಾನು ಮಾಡಿರೋ ವೀಡಿಯೋಸಲ್ಲಿ ಇದೇ ಲೆಂತಿ ವೀಡಿಯೋ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಗುಡ್ ನೈಟ್. ಫೈನಲಿ ಐ ಕಮ್ ಟು ಬ್ಯಾಕ್ ಮೈ ಹೋಮ್. ನೈಟ್ ಎಲ್ಲ ಅಲ್ಲೇ ಸ್ಟೇ ಆಗಿದ್ವಲ್ಲ, ಈಗ ಮಾರ್ನಿಂಗ್ ಎಲ್ಲರೂ ಮನೆಗೆ ಕಳಿಸಿದ್ರು. ಸೊ ನಾನು ಕೂಡ ಮನೆಗೆ ಬಂದಿದ್ದೀನಿ. ನನಗೂ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ, ಎಲ್ರಿಗೂ ಟಯರ್ಡ್ ಆಗಿದೆ. ಅದಕ್ಕೋಸ್ಕರ ನಿನ್ನೆ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡಿದ್ವು ಅವ್ರಿಗೆಲ್ಲರಿಗೂ ಇವತ್ತು ಕಾಲೇಜಲ್ಲಿಂದ ಹಾಲಿಡೇ ಕೊಟ್ಟಿದ್ದಾರೆ, ರೆಸ್ಟ್ ಮಾಡಿ ನೀವು ಅಂತ ಹೇಳ್ಬಿಟ್ಟು. ಮಿಕ್ತವ್ರಿಗೆಲ್ಲ ನಾರ್ಮಲಾಗಿ ಕಾಲೇಜ್ ಇರುತ್ತೆ. ಸೊ ಈ ವಿಡಿಯೋ ಯೂಲಾಗಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೆಲ್ಲ ಯಾರಾದರೂ ಬಂದಿದ್ದರೆ, ಇದು ನಮ್ಮದು 6ನೇ ದಿನ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಿದ್ದು. 6th ಡೇ ಯಾರ್ಯಾರು ಮೈಸೂರು ಯುವ ಸಂಭ್ರಮ 2025 ಬಂದಿದ್ರು ಅವರೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆದಷ್ಟು ಬೇಗ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.